ಡಿ ಕೆ ಶಿವಕುಮಾರ್ ವಿಶೇಷವಾಗಿ ಅವರು ನೀರಾವರಿ ಬಗ್ಗೆ ನಾನು ಮಾತಾಡಿದೆ. ಅದನ್ನು ಹೊರತುಪಡಿಸಿ ನಿಮ್ಮ ಕಾರ್ಖಾನೆ ಯಾವ ರೀತಿ ನಡೀತಾ ಇದೆ, ರೈತರ ಬಿಲ್ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನ ಒಂದು ಸ್ನೇಹಿತ ರೂಪದಲ್ಲಿ ಅವರು ನಮ್ಮ ಮಾತುಕತೆ ಆಯಿತು. ಇತ್ತೀಚೆಗೆ ರಾಷ್ಟ್ರೀಯ ನಾಯಕ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆ ಜಾಸ್ತಿ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು. ಹಾಗೆ ಇವಾಗ ರಾಜ್ಯ ಬಿಜೆಪಿ ನಾಯಕರ ಜೊತೆನೂ ಸಂಪರ್ಕದಲ್ಲಿ ಇರ್ತಕ್ಕಂಥ ಹಂಚ್ಕೊಂಡಿದ್ದಾರೆ. ಕೆಲವೊಂದು ಪಕ್ಷದಲ್ಲಿ ಇರುವಂತವರು ನಮ್ಮ ಕ್ಷೇತ್ರಕ್ಕೆ ಏನೋ ಕೆಲಸ ಬೇಕಾದ್ರೆ ನಾವು ಬೇರೆ ಬೇರೆ ಮಂತ್ರಿಗಳ ಜೊತೆಗೆ ಶಾಸಕರ ಜೊತೆಗೆ ನಾವು ಭೇಟಿ ಆಗ್ತಿರ್ತೀವಿ. ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಲ್ಲಿ ಅವರು ಆ ಇಲಾಖೆಗೆ ಮತ್ತು ಬೇರೆ ಬೇರೆ ಸಹಾಯಗಳು ಕರ್ನಾಟಕಕ್ಕೆ ಬೇಕಾದಾಗ ಸರ್ವೇ ಸಾಮಾನ್ಯ ಮೇಲ್ಗಡೆ ಹೋಗಿ ಭೇಟಿಯಾಗಿರುವಂಥದ್ದು. ಆ ರೀತಿ ಮೇಲ್ಗಡೆ ಭೇಟಿಯಾಗಿ ಬಂದಿರ್ಬೋದು. ಈಗ ನಾನು ಇವತ್ತು ಮಾತಾಡಿದ ತಕ್ಷಣ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಮುರುಗೇಶ್ ನಿರಾಣಿ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಏನಿರೋದಿಲ್ಲ. ಈ ಭಾಗದ ಸಮಸ್ಯೆಗಳನ್ನು ಅವ್ರಿಗೆ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನೋಡಿ, ರಾಜಕಾರಣ ಅಂದ್ರೆ ಯಾವತ್ತು ಸೂರ್ಯ ಪೂರ್ವಕ್ಕೆ ಹುಟ್ಟುವಂಥದ್ದು. ಅದು ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ರಾಜಕಾರಣದಲ್ಲಿ ಯಾವತ್ತೂ ಮ್ಯಾಥಮೆಟಿಕ್ಸ್ ಆಗಲ್ಲ. ಇದು ಏನಿದು ಕೆಮಿಸ್ಟ್ರಿ, ಇದು 2+2 4 ಆಗ್ಬೋದು, 10 ಆಗ್ಬೋದು, ಏನಾದರೂ ಆಗ್ಬೋದು. ಆ ರೀತಿ ಇದ್ದಾಗ ಒಂದೊಂದು ಪಕ್ಷದಲ್ಲಿ ಇರುವಂಥವ್ರು ಶಾಶ್ವತ ವೈರಿಗಳಿರಲ್ಲ ಮತ್ತು ಶಾಶ್ವತವಾಗಿರುವಂಥ ಮಿತ್ರರು ಇರಲ್ಲ. ಯಾವಾಗ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು, ಅದ್ರ ಕಾಯ್ದೆ ನೋಡಿ. ಇಲ್ಲ, ಅದನ್ನೆಲ್ಲ ಅದೇನಿಲ್ಲ, ನಾನು ಟಿವಿದಲ್ಲಿ ನೋಡಿದ್ದೀನಿ. ಇನ್ನೂ ನಿರ್ಧಾರ ಮಾಡಿದಿಲ್ಲ. ನಂಗೆ ಪ್ರಸಂಗ ಬಂದ್ರೆ ಮಾಡಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡ್ತಾ ಇದ್ದೀನಿ. ಇನ್ನೂ ಸರ್ವೆ ಮಾಡ್ತೀನಿ ಅನ್ನುವಂಥದ್ದು ನಾನು ಟಿವಿಯಲ್ಲಿ ನೋಡಿದ್ದೇನೆ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋಂಥದ್ದು ಗೊತ್ತಿಲ್ಲ. ಅದನ್ನು ಇಷ್ಟೇ ಹೇಳುವಂಥದ್ದು, ಒಟ್ಟು ನಿಮ್ಮ ಕಳಕಳಿ ಏನು ಉತ್ತರ ಕರ್ನಾಟಕದ ಭಾಗಕ್ಕೆ ಅನ್ಯಾಯ ಆಗಬಾರ್ದು ಅನ್ನುವಂಥ ಕಳಕಳಿ ಹೋರಾಟವನ್ನು ಮಾಡ್ತೀರಿ. ಅದು ಯಶಸ್ವಿ ಆಗಲಿ. ಮತ್ತು ನೀವು ಈ ರೀತಿ ಹೋರಾಟವನ್ನು ಮಾಡಲಾರ್ದೆ ಬೇರೆ ದಾರಿಯಲ್ಲಿ ಎಲ್ಲರ ಮನಸ್ಸನ್ನು ಹೃದಯವನ್ನು ಗೆದ್ದು ಈ ಭಾಗದ ಅಭಿವೃದ್ಧಿ ಮಾಡಬೇಕಂತ ವಿನಂತಿ ಮಾಡ್ತೀನಿ. ನೋಡಿ, ಅದು ಮೊದಲಿರುವಂಥದ್ದು ಮಾರ್ಪಾಡುಗಳನ್ನು ಮಾಡಿದ್ದರು. ಆ ಮಾರ್ಪಾಡು ಮಾಡಿರುವಂಥದ್ದನ್ನು ಈಗ ಹೊಸದಾಗಿ ಸರ್ವರಿಗೂ ಸಮಪಾಲು ಅನ್ನುವಂಥ ನಿಟ್ಟಿನಲ್ಲಿ ಅವರು ವಕ್ಫ್ ಬಿಲ್ ಅನ್ನು ತಂದಿದ್ದಾರೆ. ನಿಜವಾಗಿ ಅದು ಯಶಸ್ವಿ ಆಗ್ತದೆ. ಎಲ್ಲರೂ ಅದಕ್ಕೆ ಸಹಕಾರವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಅಲ್ಲ, ಅದು ನಮ್ಮ ಲೆವೆಲ್ನಲ್ಲಿ ಇಲ್ಲ. ಒಟ್ಟು ಅದು ಏನು ಇರ್ತೈತೆ ಅದು 4 ಗೋಡೆ ನಡುವೆ ಇರ್ತದೆ. ಅದ್ರ ಒಂದು ಮಾತ್ರ ಸತ್ಯ, ಅದರ ಮೇಲೆ ಭೇಟಿಯಾಗ್ತಾ ಇರುವಂಥದ್ದು ನಾನು ಗಮನಿಸಿದ್ದೇನೆ. ನಮ್ಮ ಕರ್ನಾಟಕಕ್ಕೆ ಬೇಕಾಗುವಂಥ ಅನುಕೂಲತೆಗಳನ್ನು ನಮ್ಮ ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಇರ್ಬೋದು, ಕೇಂದ್ರದ ನೀರಾವರಿ ಸಚಿವರ ಮುಖಾಂತರ ಇರ್ಬೋದು, ಅವ್ರು ನಮ್ಮ ಕರ್ನಾಟಕ ತರುವಂಥ ಪ್ರಾಮಾಣಿಕ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಕರ್ನಾಟಕ ಹೆಚ್ಚಿನ ಹಣ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದ ಬಂದರೆ ಅದು ಒಳ್ಳೆಯದು. ಯತ್ನಾಳ್ ಅವರನ್ನು ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹೇಳೋದಾದ್ರೆ ಎಲ್ಲೊಂದ್ರೆ ಅವರು ಹೊಸ ಪಕ್ಷ ಕಟ್ತೀವಿ ಅನ್ನೋದೊಂದು ಸಕ್ಸಸ್ ಆಗುತ್ತೆ ಅಂತೀರಾ ಸರ್? ನೋಡಿ, ಅವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ. ನಾವು ಇಷ್ಟೇ ಹೇಳುವಂಥದ್ದು, ಹಿಂದೆ ಪಕ್ಷಗಳನ್ನು ಹೊಸದಾಗಿ ಮಾಡಿರುವಂಥವ್ರು ಯಾರೂ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಒಂದು ಚಿಕ್ಕ ಮಕ್ಕಳಿಗೇನು ಗೊತ್ತಿರುವಂಥದ್ದು. ಅದನ್ನು ವಿಶೇಷವಾಗಿ ಬಿಡಿಸಿರುವಂಥದ್ದಿಲ್ಲ. ನಾನು ಹೇಳ್ತಾ ಇರುವಂಥದ್ದು, ಅವರು ಒಳ್ಳೆ ರಾಜಕಾರಣಿಗಳಿದ್ದಾರೆ, ರಾಜಕಾರಣ ಮಾಡಲಿ. ಮತ್ತು ಈಗಾಗಲೇ 2 ಸಲ ಉಚ್ಚಾಟನೆ ಆಗಿದೆ, 3ನೇ ಸಲ ಉಚ್ಚಾಟನೆ ಆಗಿದೆ. ಇದೇನು ವಿಶೇಷ ಅಲ್ಲ. ಮತ್ತೆ ಒಳ್ಳೆ ಕರ್ಕೊಳ್ತಾರೆ, ಇದೇನು ರೂಟೀನ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು. ಒಂದು ಮೌಲ್ಯಾಧಾರಿತ ರಾಜಕಾರಣ ಆಗಬೇಕು. ನಮಗೇನು ಆಗಬೇಕಾಗಿದೆ, ಈ ಭಾಗದಲ್ಲಿ ಹೆಚ್ಚಿನ ಕೆಲಸ ಆಗಬೇಕು, ನೀರಾವರಿಗಳಾಗಬೇಕು ಮತ್ತು ಇಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂಥ ಅವ್ರ ಹೋರಾಟ ಇದೆ. ಆ ಹೋರಾಟನ ಬೇರೆ ರೂಪದಲ್ಲಿ ನಾವು ಮಾಡ್ಬೋದಲ್ಲ. ಕಾಲು ಬಿದ್ದು ಕಾಲುಂಗುರ ಹಚ್ಕೊಳ್ಳುವಂಥದ್ದನ್ನು ನಮ್ಮ ಹಳ್ಳಿಯಲ್ಲಿ ಒಂದು ನಾನೊಂದು ಇದೆ. ಅದನ್ನು ಬೇರೆ ರೀತಿಯಿಂದ ನಾವು ಉಪಯೋಗ ಮಾಡ್ಕೊಳ್ಳೋಂಥದ್ದು ಆಗಬಾರ್ದು. ಅದ್ರ ಸಲುವಾಗಿ ಒಟ್ಟಾರೆ ನನಗೂ ಅನ್ನಿಸ್ತಾ ಇದೆ, ಅವ್ರೇನು ಯಾವುದು ಹೊಸ ಪಕ್ಷ ಏನು ಮಾಡಲ್ಲ. ಅವರು ಮತ್ತು ಸಲಹೆ ಕೊಡುವಂಥದ್ದು ನಾ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಇಲ್ಲ. ಅವ್ರಿಗೆ ಸಲಹೆ ಕೊಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು ಯಾವುದೂ ಯಾರಿಗೂ ಇರೋದಿಲ್ಲ. ಅದ್ರ ಸಲುವಾಗಿ ಅವ್ರು ಸ್ವಂತ ಇಚ್ಛೆಯಿಂದ ಏನು ನಿರ್ಧಾರ ತಗೋತಾರೆ. ನಾನು ವೈಯಕ್ತಿಕವಾಗಿರುವಂಥ ಒಬ್ಬ ನಮ್ಮ ಉತ್ತರ ಕನ್ನಡದವರು ನಮ್ಮವರು ಅನ್ನೋಂಥ ಭಾವನೆಯಿಂದ ಹೇಳುವಂಥದ್ದು, ಈ ಭಾಗದಲ್ಲಿರುವಂಥ ನಿಮ್ಗೇನು ಕಳಕಳಿ ಇದೆ ಈ ಜನರ ಬಗ್ಗೆ, ಆ ಕಳಕಳಿಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಆದರೆ ಅವ್ರು ಮಾಡಿರುವಂಥ ದಾರಿ ಬದಲಾವಣೆಯನ್ನು ಮಾಡಿ ಭಾಗದ ಅಭಿವೃದ್ಧಿಗೆ ಸಮಯ ಕೊಡಬೇಕು ಅಂತ ಮಾಡ್ತೇನೆ.